ಇಲಾಖೆಯ ಅಧಿಕಾರಿಗಳ ವೈಫಲ್ಯದಿಂದ ಅದು ಇಬ್ಬರಿಗೆ ಬ್ಯಾರೇಜ್ ಗೇಟ್ ನಂಬರ್ 22 7 ವರ್ಷದಿಂದ ಅದನ್ನು ಓಪನ್ ಮಾಡಿರಲಿಲ್ಲ, ನಿರ್ವಹಣೆ ಮಾಡಿರಲಿಲ್ಲ. ಅದು ಜಂಗ್ ಹತ್ತಿ ಮುರಿದು ಹೋಗಿ ಆಗಲೇ 2.5 TMC ನೀರು ಹಾಳಾಯ್ತು ಅನ್ನೋದು ನಾನು ಈ ಸಂದರ್ಭದಲ್ಲಿ ನೆನಪಿಸಲಿಕ್ಕೆ ಬಯಸ್ತೇನೆ. ಈಗ ನಾನು ಆಗ್ರಹ ಮಾಡ್ತೀನಿ, ಇದೇನ ಲಿಫ್ಟ್ ಮಾಡುವಂಥದ್ದು, ನೀರನ್ನು ಪೂರೈಕೆ ಮಾಡುವಂಥದ್ದು ಸಮರ್ಪಕವಾಗಿ ನೀರಾವರಿ ಇಲಾಖೆಯ ಅಧಿಕಾರಿಗಳು ಮಾಡ್ತಾ ಇಲ್ಲ. ತುದಿಯಲ್ಲಿರುವಂಥ ಎಲ್ಲ ಗ್ರಾಮಗಳಿಗೆ ಇವತ್ತು ನೀರು ಮುಟ್ಟಿಲ್ಲ. ಇದರ ಬಗ್ಗೆ ವಿಡಿಯೋ ಇದೆ. ಹಾಗೂ ಆ ಗ್ರಾಮಗಳಲ್ಲಿ ಇವತ್ತು 100 ಕೋಟಿಯ ಬೆಳೆಗಳು ಹಾನಿ ಆಗ್ತಾ ಇದಾವೆ. ಹೆಚ್ಚಿನ ಪ್ರಮಾಣದಲ್ಲಿ ದ್ರಾಕ್ಷಿ ಬೆಳೆಸ್ತಾ ಇದ್ದಾರೆ. ಹೆಚ್ಚಿನ ಪ್ರಮಾಣದ ದ್ರಾಕ್ಷಿ ಬೆಳೆಸುವಂಥ ಈಗ ಅಲ್ಲಿ ಯಾವ ಬಾವಿಯಲ್ಲಿ ನೀರಿಲ್ಲ, ಕೊಳವೆ ಬಾವಿಯಲ್ಲಿ ನೀರಲ್ಲ, ಎಲ್ಲಿ ನೀರಿಲ್ಲ. ಈ ನೀರು ಕಾಲುವೆ ಮುಖಾಂತರ ಸರಿಯಾಗಿ ಅಲ್ಲಿವರೆಗೆ ತಲುಪಿದ್ರೆ ಈ ರೈತರಿಗೆ ಇಷ್ಟು ಹಾನಿ ಆಗ್ತಿರ್ಲಿಲ್ಲ. ಇದಕ್ಕೆಲ್ಲ ಕಾರಣ ನೀರಾವರಿ ಇಲಾಖೆ ಅಧಿಕಾರಿಗಳು ಮತ್ತು ಸರ್ಕಾರನೂ ಇದ್ರ ಬಗ್ಗೆ ಗಮನ ಕೊಡಬೇಕು. ಸಂಬಂಧಪಟ್ಟ ಇವತ್ತು ಜನಪ್ರತಿನಿಧಿಗಳು ಅಥವಾ ಇದ್ದಾರೆ, ಅವರು ಈ ಬಗ್ಗೆ ಸರಿಯಾಗಿ ಒಂದು ಸೂಕ್ತ ವ್ಯವಸ್ಥೆಯನ್ನ ಇಲ್ಲಿವರೆಗೆ ಸರಿಯಾದ ನಿಯಮಗಳ ಪ್ರಕಾರ ನನಗೆ ಗೊತ್ತಿದೆ. ನಾನು ಶಾಸಕನಿದ್ದಾಗ ಇದನ್ನ ಮಂಜೂರು ಮಾಡಬೇಕಾದ್ರೆ ಇದಕ್ಕೆ ಏನೇನೋ ಇದಕ್ಕೆ ಪ್ರೊಸೀಜರ್ ಆ್ಯಂಡ್ ರೂಲ್ಸ್ ಆ್ಯಂಡ್ ಪ್ರೊಸೀಜರ್ ಏನಿತ್ತು, ಇದನ್ನ ನಿರ್ವಹಣೆ ಹೆಂಗೆ ಮಾಡಬೇಕು ಅನ್ನುವಂಥದ್ದು ಎಲ್ಲ ನಿಯಮಗಳು ಇದಾವೆ. ಅದು ನನಗೂ ಸಹಿತ ಗೊತ್ತಿದೆ. ಆದರೆ ಅದು ಜಾರಿಗೆ ಬರ್ತಾ ಇಲ್ಲ. ಇವ್ರ ವೈಫಲ್ಯದಿಂದ ಈ ರೀತಿ ಆಗ್ತಾ ಇದೆ. ನಾನು ಶಾಸಕರಿದ್ದಾಗ ಸನ್ಮಾನ್ಯ ಶ್ರೀ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಗಳಿದ್ದಾಗ, ಎಚ್ ಕೆ ಪಾಟೀಲ್ ನೀರಾವರಿ ಮಂತ್ರಿಗಳಿದ್ದಾಗ ಆ ಹಿಪ್ಪರಗಿ ಬ್ಯಾರೇಜನ್ನು ನಾವು ನಮ್ಮ ಅವಧಿಯಲ್ಲಿ ಪೂರ್ಣ ಮಾಡಿದ್ದೀವಿ. ಅಷ್ಟೇ ಅಲ್ಲ, ಹತ್ತನೇ ತಾಲೂಕಿನ ಪೂರ್ವ ಮತ್ತು ಉತ್ತರ ಭಾಗದ ಬರಗಾಲ ಪ್ರದೇಶಗಳಿಗೆ ನೀರನ್ನು ಪೂರೈಕೆ ಮಾಡುವ ಸಲುವಾಗಿ ವಿಶೇಷವಾಗಿ ಬಹಳಷ್ಟು ನಾವು ಶ್ರಮಪಟ್ಟು ಹೋರಾಟ ಮಾಡಿ ಕರಿಮಸೂತಿ ನೀರಾವರಿ ಯೋಜನೆಯನ್ನು ಮಂಜೂರು ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ನಾನು ಶಾಸಕನಿದ್ದಾಗಲೇ ಇದರದ್ದು ಒಂದು 60% ಆಗಷ್ಟು ಕೆಲಸ ಪೂರ್ಣನೂ ಆಗಿತ್ತು. ಅಂದರೆ ಇಂಟೆಕ್ ಕೆನಾಲ್ ನಮ್ಮ ಅವಧಿಯಲ್ಲಿನೇ ಆಗಿತ್ತು. ಜಾಕ್ವೆಲ್ ಅಲ್ಲಿ ಮೇನ್ ಜಾಕ್ವೆಲ್ ಆಗಿರುವಂಥದ್ದು, ಆ ಜಾಕ್ವೆಲ್ದಿಂದ ನಂದಗಾಂವರೆಗಿನ ಕಾಲುವೆ ಪೂರ್ಣಗೊಂಡಿತ್ತು. ನಂದಗಾಂವ್ ಜಾಕ್ವೆಲ್ ಪೂರ್ಣಗೊಂಡಿತ್ತು. ನಂದಗಾಂವ್ ಜಾಕ್ವೆಲ್ದಿಂದ ಕರಿಮಸೂತಿವರೆಗೆ ರೈಸಿಂಗ್ ಮೇನ್ ನಾವು ಕೋರಮಂಡಲ್ ಕಂಪನಿ ಟೆಂಡರ್ ಕೊಟ್ಟಿದ್ದು ಇದೆಲ್ಲರಿಗೂ ತಿಳಿದ ವಿಷಯ. ಆದರೆ ನಾನು ಇವತ್ತು ಬಹಳಷ್ಟು ನನಗೆ ದುಃಖ ಅನ್ನಿಸ್ತಾ ಇದೆ. ಯಾವ ಉದ್ದೇಶಕ್ಕಾಗಿ ಈ ಯೋಜನೆಯನ್ನು ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಇವತ್ತು ಈ ಸರ್ಕಾರ ಪೂರ್ಣ ಮಾಡಿ ಕಾಲುವೆಗಳ ಮುಖಾಂತರ ನೀರನ್ನು ಹರಿಸಿ ಅದು ಬರಗಾಲ ಮಾನ್ಯ ಜಿಲ್ಲಾಧಿಕಾರಿಗಳು ಬೆಳಗಾವಿ ಇವರಿಗೂ ಸಹಿತ ವಿನಂತಿ ಮಾಡ್ತೇನೆ, ತಾವು ಈ ಕುರಿತು ಪರಿಶೀಲನೆ ಮಾಡಿ ಇದನ್ನು ಯಾವ ರೀತಿ ಸರಿಪಡಿಸಬೇಕು ಮತ್ತು ಯಾರು ತಪ್ಪು ಮಾಡಿದಾರ ಅವ್ರ ಮೇಲೆ ಯಾವ ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಕುರಿತು ತಾವು ಸಹಿತ ಈ ಬಗ್ಗೆ ಸರಿಯಾದ ಒಂದು ಪರಿಹಾರ ಕೊಡಲಿಕ್ಕೆ ಸಹಾಯ ಮಾಡಬೇಕಂತ ನಾನು ವಿನಂತಿ ಮಾಡ್ತೀನಿ.